ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗ್ರಾಮದ ಕನ್ನಡ ಜಾಗೃತಿ ಭವನದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಘವೇಂದ್ರ, ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಶಿವಕುಮಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸಾವಿತ್ರಿಬಾಯಿ ಫುಲೆರವರ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾ. ಬಿ.ಆರ್. ಅಂಬೇಡ್ಕರ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಿವಿಸಿ ಸಂಘದ ಅಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಮಾತನಾಡಿ, ಮಹಿಳೆಯರು ಇಂದು ಎತ್ತರಕ್ಕೆ ಏರಲು ಶಿಕ್ಷಣವೇ ಕಾರಣ ಎಂದ ಅವರು, ಮಹಿಳೆಯರಿಗಾಗಿ ಹೋರಾಡಿದ ಮೊದಲ ಮಹಿಳಾ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಫುಲೆ ಎಂದು ಸ್ಮರಿಸಿದರು. ಶಿಕ್ಷಣ ಮತ್ತು ಅವರ ಹಕ್ಕುಗಳು. ಪತಿ ಜ್ಯೋತಿಬಾ ಫುಲೆ ಅವರನ್ನು ಆದರ್ಶವಾಗಿಟ್ಟುಕೊಂಡು ಮಹಿಳೆಯರಿಗೆ ಸಮಾನವಾದ ಶೈಕ್ಷಣಿಕ ಅವಕಾಶ ಕಲ್ಪಿಸಲು ಶ್ರಮಿಸಿದ್ದಾರೆ ಎಂದು ಶ್ಲಾಘಿಸಿದರು. ಸಾವಿತ್ರಿಬಾಯಿ ಫುಲೆ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯಾಗಿದ್ದು, ಚೆನ್ನಾಗಿ ಅಧ್ಯಯನ ಮಾಡಿ ಎತ್ತರಕ್ಕೆ ಏರುವ ಹಂಬಲ ಹೊಂದಿದ್ದಾರೆ. ಬಳಿಕ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಂಘದ ಅಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ, ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್, ಬೆಂಗಳೂರು ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾದ ಎಸ್ಕೆ ಮಾದೇಶ್, ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಗಣೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ, ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷರಾದ ಎಚ್ ಶಿವಕುಮಾರ್ ಸೇರಿದಂತೆ ಅಪಾರ ಸಂಖ್ಯೆಯ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. ಏನಿವತ್ತು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ದೊಡ್ಡಬಳ್ಳಾಪುರ ಶಾಖೆಯಿಂದ ಮತ್ತು ಗ್ರಾಮಾಂತರ ಜಿಲ್ಲಾ ಸಮಿತಿಯಿಂದ ಈ ದೇಶ ಕಂಡಂಥ ಮಹಾನ್ ಮಾನವತಾವಾದಿ ಈ ಅಕ್ಷರ ಜ್ಞಾನವನ್ನು ಇಡೀ ಭಾರತ ದೇಶದಲ್ಲೇ ಕಲಿಸಿರ್ತಕ್ಕಂಥ ಮಹಾ ಜ್ಞಾನಿಗಳು, ಮೊಟ್ಟ ಮೊದಲ ಭಾರತ ದೇಶದ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರ 194ನೇ ಜನ್ಮ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ವಿಚಾರ ಸಂಕಿರಣವನ್ನು ಮಾಡೋದ್ರ ಮೂಲಕ ಪ್ರಜಾ ವಿಮೋಚನಾ ಚಳವಳಿಯಿಂದ ಆಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಬರ್ತ್ಡೇಯನ್ನು ಸರ್ಕಾರ ಕೂಡ ಆಚರಣೆ ಮಾಡ್ತಾ ಇದೆ. ಸರ್ಕಾರ ಆಚರಣೆ ಮಾಡಬೇಕಂತ ಅನೇಕ ವರ್ಷಗಳಿಂದ ಪ್ರಜಾ ವಿಮೋಚನಾ ಚಳವಳಿ ಹೋರಾಟ ಕೂಡ ಮಾಡ್ಕೊಳ್ತಾ ಬಂದಿದೆ. ಆ ಹೋರಾಟಕ್ಕೆ ಜಯವನ್ನು ಸಿಕ್ಕಿರ್ತಕ್ಕಂಥದ್ದು ಅಭಿನಂದನೆ. ಮುಂದಿನ ಏನು ಈ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಕ್ಷರ ಜ್ಞಾನದಿಂದ ಶೂದ್ರರು, ಅಸ್ಪೃಶ್ಯ ಸಮುದಾಯದವರು ಇವತ್ತು ಅಕ್ಷರ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಅದನ್ನು ಮುಂದುವರಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡೋದ್ರ ಮೂಲಕ ನಮಗೆ ಸಂವಿಧಾನದ ಮೂಲಕ ಎಲ್ಲ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಎಲ್ಲ ಯುವಕರು ಮತ್ತು ಮಹಿಳೆಯರು, ವಿಶೇಷವಾಗಿ ಶೋಷಿತ ಸಮುದಾಯಗಳವರು ಒಗ್ಗೂಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಇಂಥ ಇವರೆಲ್ಲರ ಒಂದು ಆದರ್ಶಗಳನ್ನು, ಇವರ ಹೋರಾಟದ ಹಾದಿಗಳನ್ನು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಪುಸ್ತಕಗಳ ಮೂಲಕ ತಂದು ಇಡೀ ತಾಲೂಕೇ ಅಲ್ಲ, ಇಡೀ ಅನೇಕ ಜಿಲ್ಲೆ, ರಾಜ್ಯಾದ್ಯಂತ ಪ್ರಜಾ ವಿಮೋಚನಾ ಚಳವಳಿ ಈ ಪುಸ್ತಕಗಳ ಮೂಲಕ ಹಂಚಿ ಜಾಗೃತವನ್ನು ಉಂಟು ಮಾಡತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಮುಂದುವರಿಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ವಿಶೇಷವಾಗಿ ಏನು ಇವತ್ತು ಅಕ್ಷರ ಜ್ಞಾನವನ್ನು ಯಾರ್ಯಾರು ಕಲ್ತಿದ್ದಾರೆ, ಇವತ್ತು ಶೋಷಣೆ ಮುಕ್ತವಾಗಿ ಏನು ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಹಂತ ಹಂತವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನು ರೂಪಿಸುತ್ತೆ. ಅದೇ ರೀತಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ 4 ತಾಲೂಕುಗಳಲ್ಲಿ ದೊಡ್ಡಬಳ್ಳಾಪುರ ಸೇರಿದಂತೆ ವಿಶೇಷವಾಗಿ ಬಡವರ ಪರವಾಗಿ ಏನು ನಿವೇಶನಗಳಿರ್ಬೋದು, ಮೂಲಭೂತ ಸೌಲಭ್ಯಗಳಿರ್ಬೋದು, ಆಮೇಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿನಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳಂಥ ಭೂಮಿಯನ್ನು ಬಲಾಢ್ಯರು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸ್ತಾ ಇದ್ದಾರೆ. ಅದರ ವಿರುದ್ಧ ಕೂಡ ಪ್ರಜಾ ವಿಮೋಚನಾ ಚಳವಳಿ ಹೋರಾಟವನ್ನು ಕೈಗೆತ್ತಿಕೊಂಡು ಇಡೀ ಎಲ್ಲ ಶೋಷಿತ ಸಮುದಾಯದವರಿಗೆ, ಬಡವರಿಗೆ ನಿವೇಶನಗಳನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿ ಇದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ವತಿಯಿಂದ 194ನೆಯ ಜನ್ಮದಿನಾಚರಣೆಯನ್ನು ಸಾವಿತ್ರಿಬಾಯಿ ಫುಲೆ ಅವರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯಿಂದ ಒಂದು ಕಡೆ 207 ವರ್ಷಗಳ ಹಿಂದೆ ಪೇಶ್ವೆಗಳ
ಒಂದು ಕ್ರೂರವಾದಂಥ ಒಂದು ಆಡಳಿತ ಇರೋಂಥ ಸಂದರ್ಭದಲ್ಲಿ ಶೂದ್ರಾತಿ ಶೂದ್ರಿಗೆ ಮತ್ತು ಅಸ್ಪೃಶ್ಯರಿಗೆ ಈ ದೇಶದಲ್ಲಿ ವಿದ್ಯಾಭ್ಯಾಸ ಮತ್ತು ಯಾವುದೇ ಒಂದು ಉದ್ಯೋಗ ಆಗಲಿ ಏನೂ ಕೂಡ ಇರಲಿಲ್ಲ ಈ ದೇಶದಲ್ಲಿ. ಅದಾದ ನಂತರ ಪೇಶ್ವೆಗಳ ಆಡಳಿತ ನಂತರ ನಮಗೆ ದಾರಿದೀಪ ಮತ್ತು ದೀಪ ಬೆಳಗಿದಂತಹ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾಯಿ ಫುಲೆ ಅವರಿಗೆ ನಾವು ಇಂದು ಮತ್ತೊಮ್ಮೆ ಅವರಿಗೆ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತೇನೆ. ಬಹುಶಃ ಏನಾದರೂ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾಯಿ ಫುಲೆ ಅವರು ಈ ದೇಶದಲ್ಲಿ ಹುಟ್ಟಿದೇ ಹೋಗಿದರೆ ನಮ್ಗೆ ಯಾರು ಕೂಡ ಇಲ್ಲಿ ಶೂದ್ರಾತಿ ಶೂದ್ರರು ಮತ್ತು ಅಸ್ಪೃಶ್ಯರು ಹಾಗೂ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಯಾರು ಕೂಡ ಇಲ್ಲಿ ಶಿಕ್ಷಣ ಮತ್ತು ವಿದ್ಯಾಭ್ಯಾಸವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂಥ ಮಹಾತಾಯಿ ಮಹಾಮಾತೆ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ದೇಶದಲ್ಲಿ ಹುಟ್ಟಿದೇ ಒಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್ ಜೈ ಭಾರತ್. ಪ್ರಜಾ ವಿಮೋಚನಾ ಚಳವಳಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಡೆದಂತಹ ಇವತ್ತು ಜ್ಯೋತಿಬಾಯಿ ಫುಲೆ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಅಂಗವಾಗಿ ಇವತ್ತು ಅದ್ದೂರಿಯಾಗಿ ಆಚರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದಂಥ ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನೆಸುತ್ತಾ ಮುಂದೆ ಇನ್ನೂ ಅವರ ಹೆಸರಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಪ್ರಜಾ ವಿಮೋಚನಾ ಚಳವಳಿಯಿಂದ ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರದಲ್ಲಿ ಈಗೇನು ದೊಡ್ಡಬಳ್ಳಾಪುರದಲ್ಲಿ ಆಗಿದೆ, ನೆಕ್ಸ್ಟು ದೇವನಹಳ್ಳಿಯಲ್ಲಿ ನಾವು ಮಾಡ್ತೀವಿ. ಮತ್ತು ಏನು ಇಲ್ಲಿ ವಸತಿ ರೈತರ ಯಾರಿದ್ದಾರೆ ನಿರಾಶ್ರಿತರಿದ್ದಾರೆ ಅವರಿಗೆ ಯಾವುದೇ ಹಕ್ಕುಪತ್ರಗಳಾಗಲಿ ಮತ್ತು ಹಳ್ಳಿಗಳ ಕಡೆಯಲ್ಲಿ ಸಾಗುವಳಿ ಚೀಟಿಗಳಿಗಾಗಲಿ ಯಾರಿಗೂ ಇದುವರೆಗೂ ಕೊಟ್ಟೇ ಇಲ್ಲ. ಅಂಥವರ ವಿರುದ್ಧ ಇವಾಗ ನಾವು ನಮ್ಮ ಪ್ರಜಾ ವಿಮೋಚನಾ ಚಳವಳಿಯಿಂದ ನೆಕ್ಸ್ಟ್ ಹೋರಾಟಗಳನ್ನು ಹಮ್ಮಿಕೊಂಡು ಎಲ್ಲ ರೈತರ ಪರವಾಗಿ ಶೋಷಿತರ ಪರವಾಗಿ ನ್ಯಾಯ ಕೊಡಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರು ಪ್ರಜಾ ವಿಮೋಚನಾ ಚಳವಳಿ. ಇದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆಯನ್ನು ಕನ್ನಡ ಜಾಗೃತಿ ಭವನದಲ್ಲಿ ನಾವು ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಆನೇಕಲ್ ಕೃಷ್ಣಪ್ಪರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಆದೂರು ದೇವರಾಜರವರು, ಬೆಂಗಳೂರು ವಿಭಾಗೀಯ ಅಧ್ಯಕ್ಷರಾದಂಥ SK ಮಾದೇಶ್ ಅವರು, ಇನ್ನಿತರ ಎಲ್ಲ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಈ ತಾಲೂಕಲ್ಲಿ ಈ PVC ಸಂಘಟನೆ ಮುಂದಿನ ದಿನಗಳಲ್ಲಿ ಹೋರಾಟಗಳ ಮುಖಾಂತರ ತಾಲೂಕು ಕಚೇರಿ ಇರ್ಬೋದು, ಉಪವಿಭಾಗದ ಕಚೇರಿ ಇರ್ಬೋದು, DC ಕಚೇರಿ ಮುಂದೆ ಇರ್ಬೋದು, ಯಾರು ನಿರಾಶ್ರಿತರು ಯಾರು ಇದ್ದಾರೆ ಅವ್ರನ್ನ ಗುರುತಿಸಿ ವಸತಿ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಭೂ ಹಗರಣಗಳು ಜಾಸ್ತಿ ಆಗಿವೆ. ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ಮುಟ್ಟುವಂಥ ದೊಡ್ಡದೊಂದು ಹೋರಾಟವನ್ನು DC ಕಚೇರಿ ಮುಂದೆಗಡೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸಂಘಟನೆ ತಾಲೂಕಲ್ಲಿ ಪ್ರತಿ ಗ್ರಾಮಗಳಲ್ಲೂ ಸಹ ಗ್ರಾಮ ಶಾಖೆಗಳನ್ನು ಉದ್ಘಾಟನೆ ಮಾಡ್ತೀವಿ. ನಗರ ಮಟ್ಟದ ಪ್ರತಿ 31 ವಾರ್ಡಲ್ಲೂ ಗ್ರಾಮ ಶಾಖೆ ಮಾಡ್ತೀವಿ. ಸಂಘಟನೆ ಕಟ್ಟಿ ಬೆಳೆಸ್ತೀವಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. H. ಶಿವಕುಮಾರ್, ತಾಲೂಕು ಅಧ್ಯಕ್ಷರು, PVC. ಜನ್ಮದಿನಾಚರಣೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಪ್ರಜಾ ವಿಮೋಚನಾ ಚಳವಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅವರ ಅಧ್ಯಕ್ಷರು ರಾಘವೇಂದ್ರ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳಿಗೆ, ಗಣ್ಯರಿಗೆ, ವೇದಿಕೆ ಮುಂದೆ ಆಸೀನರಾಗಿರುವ ಸಾಕಷ್ಟು ಮಹಿಳೆಯರು, ಶಿಕ್ಷಕ ವೃಂದದವರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಘವೇಂದ್ರ ಮತ್ತು ಅವರ ತಂಡ, ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮತ್ತು ಅವರ ತಂಡ ಬಹಳ ದಿನಗಳಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಡೀ ನಗರದಲ್ಲಿ ಫ್ಲೆಕ್ಸ್ಗಳನ್ನ ಎಲ್ಲ ಕಡೆ ಹಾಕುವುದರ ಮೂಲಕ ಬಹಳ ಶ್ರಮವನ್ನು ವಹಿಸಿ ಬಹಳ ಕಡಿಮೆ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ
ಶೋಷಿತ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಶಿಕ್ಷಣ ಇರಲಿಲ್ಲ. ಅವರಿಗಷ್ಟೇ ಅಲ್ಲ, ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ನಾವು ಏನ್ ಹೇಳ್ತೀವಿ, ಶೂದ್ರರು, ಹಿಂದುಳಿದ ಜಾತಿಗಳು ಸೇರಿರ್ತಕ್ಕಂಥ ಗೌಡರು ಇರ್ಬೋದು, ಲಿಂಗಾಯತರು ಇರ್ಬೋದು, ಇತರೆ ಕುರುಬರು ಇರ್ಬೋದು, ಇಡೀ ದೇಶದಲ್ಲಿ ಬ್ರಾಹ್ಮಣರ ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದವರಿಗೆ ಶಿಕ್ಷಣವನ್ನ ಕಲಿಯಂಗಿರಲಿಲ್ಲ. ಬ್ರಾಹ್ಮಣ ಸಮುದಾಯದ ಮಹಿಳೆಯರಿಗೂ ಕೂಡ ಶಿಕ್ಷಣವನ್ನ ಕಲಿಯಂಗಿರಲಿಲ್ಲ. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಒಡವೆ ಆಸ್ತಿಯನ್ನ ಹೊಂದಾಗಿರಲಿಲ್ಲ. ಅವರು ಮನು ಸಂವಿಧಾನ, ಅಂದಿನ ಸಂದರ್ಭದಲ್ಲಿ ಮನು ಸಂವಿಧಾನ ಇತ್ತು. 12 ಗಂಟೆ ಟೈಮ್ಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು, ಹಿಂದುಳಿದವರು ಬರ್ತಾ ಇದ್ರು ಏನಾದರೂ ಪರ್ಚೇಸ್ ಮಾಡಕ್ಕೆ, ಓಡಾಡೋದಕ್ಕೆ. ಸಾವಿತ್ರಿಬಾಯಿ ಫುಲೆ ಅವರು ಪರಿಶಿಷ್ಟ ಜಾತಿಯವರಲ್ಲ. ನಮ್ಮ ಮಾಡ್ತಕ್ಕಂಥ ಬಡಗಿನ ಸಮುದಾಯದ ಕರ್ನಾಟಕದಲ್ಲಿ ಇದ್ದೀವಿ. ಆ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಬಹುಶಃ ಹಿಂದೆ ಬಾಲ್ಯ ವಿವಾಹಗಳು ನಡೀತಾ ಇತ್ತು. ಬಾಲ್ಯ ವಿವಾಹದ ಪದ್ಧತಿ ಅಂದಿನ ಸಂದರ್ಭದಲ್ಲಿತ್ತು. ಆಗ ಸಾವಿತ್ರಿಬಾಯಿ ಫುಲೆ ಅವರಿಗೆ, ಯಾಕಂದ್ರೆ ಮಹಿಳೆಯರು ಯಾರೂ ಕೂಡ ವಿದ್ಯಾಭ್ಯಾಸವನ್ನು ಹೊಂದಂಗಿರಲಿಲ್ಲ. ಮನು ಸಂವಿಧಾನ ಹಂಗಿತ್ತು. ಹಿಂದೂ ಸಮುದಾಯ, ಹಿಂದೂ ಸಂಪ್ರದಾಯವಾದಿಗಳು ಹೇಳ್ತಾ ಇದ್ರು. ಆಗ ಜ್ಯೋತಿಬಾ ಫುಲೆ ಅವರ ತಾತ, ಅವರ ತಂದೆ ಸ್ವಲ್ಪ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಪಡೆದಿದ್ರು. ಹಂಗಾಗಿ ಜ್ಯೋತಿಬಾ ಫುಲೆ ಅವರು ಆಗಾಗಲೇ ಮಹಾರಾಷ್ಟ್ರದಲ್ಲಿ ವಿದ್ಯಾಭ್ಯಾಸವನ್ನು, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಕಲ್ತಿದ್ರು. ಆಗ ಜ್ಯೋತಿಬಾ ಫುಲೆ ಅವರಿಗೆ ಅವರ ಬಹಳ ಆತ್ಮೀಯ ಸ್ನೇಹಿತರೊಬ್ಬರು, ಬ್ರಾಹ್ಮಣ ಸಮುದಾಯದ ಒಬ್ಬ ಆತ್ಮೀಯ ಸ್ನೇಹಿತರೊಬ್ಬರು ಇರ್ತಾರೆ. ಅವರ ಸಮುದಾಯದ ಒಂದು ಮದುವೆಗೆ ಆಹ್ವಾನವನ್ನು ಕೊಡ್ತಾರೆ. ಫ್ರೆಂಡ್ಸ್ ಅಲ್ವಾ ಜ್ಯೋತಿಬಾ ಫುಲೆ ಅವರಿಗೆ. ಸಾವಿತ್ರಿಬಾಯಿ ಫುಲೆ ಊಟ ಇನ್ನೇನು ಸ್ವಲ್ಪ, ಇನ್ನೇನು ಒಂದು ನಿಮಿಷ 2 ನಿಮಿಷದಲ್ಲಿ ಆ ಕಡೆಯಿಂದ ಬಡಿಸ್ಕೊಂಡ್ಬರ್ತಾರೆ. ಆವತ್ತಿನ ಬ್ರಾಹ್ಮಣ ಸಮುದಾಯದ ಹಿರಿಯರು ಈತನ್ನ ನೋಡ್ಬಿಡ್ತಾರೆ. ಜ್ಯೋತಿಬಾ ಫುಲೆವನ್ನ ನೋಡ್ಬಿಡ್ತಾರೆ. ಕೆಂಡಾಗೋಗ್ಬಿಡ್ತಾರೆ ಅವರು. ಕೆಂಡ ಸಮುದಾಯದವನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಯಾರು ನಿನಗೆ ಹೇಳಿದವರು, ಇದೆಲ್ಲ ಮೈಲಿಗೆ ಆಗಿದೆ ಅಂತೇಳಿ ಗತ್ತನ ಪಟ್ಟೆ ಹಿಡಿದು ಆಚೆ ದಬ್ತಾರೆ. SSLCಯಲ್ಲಿ ಅತ್ಯುನ್ನತ 12ನೇ ತರಗತಿ ವಿದ್ಯಾರ್ಥಿಗಳಿಗೆ PUC ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಒಂದು ಸಣ್ಣ ಸನ್ಮಾನ ಮತ್ತು ಕಿರುಕಾಣಿಕೆ ನೀಡಬೇಕು ಅಂತ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜನ್ಮದಿನಾಚರಣೆಯನ್ನು ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಪ್ರಜಾ ವಿಮೋಚನಾ ಚಳವಳಿ ಸಮಿತಿ ವತಿಯಿಂದ ಆಯೋಜನೆ ಮಾಡಿದೆ. ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಇವ್ರ ಬಗ್ಗೆ ಅಪಾರವಾದಂಥ ವಿಚಾರಧಾರೆಗಳನ್ನು ನೀವು ತಾಳ್ಮೆಯಿಂದ ಕೇಳಬೇಕು. ಸಾವಿತ್ರಿಬಾಯಿ ಫುಲೆ ಅವರು ಜನವರಿ 3, 1831 ರಲ್ಲಿ ಅವರು ಮಹಾರಾಷ್ಟ್ರದ ಪುಣೆ ಬಳಿ ಸತಾರಾ ಜಿಲ್ಲೆಯಲ್ಲಿ 50 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಕುಗ್ರಾಮದಲ್ಲಿ ಜನನ ಮಾಡ್ತಾರೆ ಅವರು ಸಾವಿತ್ರಿಬಾಯಿ ಫುಲೆ ಅವರು. ಅವರ
14 ವರ್ಷ. ಆಗಿನ ಮಹಾರಾಷ್ಟ್ರದ ಸಂಪ್ರದಾಯ ಒಂದು ಭಾಷಾವಾರ ಆಗಿರ್ಬೋದು, ಒಂದು ಜಾತಿವಾರ ಆಗಿರ್ಬೋದು, ಒಂದು ಧರ್ಮ ಪದ್ಧತಿಯಲ್ಲಿ ಅತಿ ಹೆಚ್ಚು ಸಂಪ್ರದಾಯ ತಾಂಡವಾಡ್ತಾ ಇರ್ತದೆ ಮಹಾರಾಷ್ಟ್ರದಲ್ಲಿ. ಮದುವೆ ಆದ ನಂತರ ತನ್ನ ಗಂಡನನ್ನು ಬಹಳ ಗೌರವ, ವಿಶ್ವಾಸ, ಪ್ರೀತಿ ವಿಶ್ವಾಸದಿಂದ ಅವರು ಮುನ್ನಡೀತಾ ಇರ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರ ಅವರೇನು ಮಹಿಳೆ ಇದ್ದಾರಲ್ಲ, ಅವರು ಎಲ್ಲ ವಿಚಾರದಲ್ಲಿ ಬಹಳ ಸೂಕ್ಷ್ಮ ಆಗಿರ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಮನೆ ಓದೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ಮನೇನ ಹೇಗೆ ಮಡ್ಕೊಳ್ತಾರೆ ಅಂದರೆ ಜ್ಯೋತಿಬಾಯಿ ಫುಲೆ ಅವರು ಹೇಳಿದಂತೆ ರೀತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ತನ್ನ ಮನೆ ಬಹಳ ಶುಚಿಯಾಗಿಡೋದು, ಒಂದು ಸಣ್ಣ ಡಸ್ಟ್ ಕೂಡ ಬಿಡೋದಿರೋ ಥರ ಕ್ಲೀನ್ ಮಾಡಿ ಮನೆ ಬಹಳ ಸುಂದರವಾಗಿ ಇಟ್ಕೊಡೋದು, ಈ ಥರ ಮಾಡ್ತಾರೆ ಸಾವಿತ್ರಿಬಾಯಿ ಫುಲೆ ಅವರು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾಯಿ ಫುಲೆ ಅವರ ಒಂದು ಜೀವನ ಸಂಗಾತಿ ಅವರು ಒಂದು ಆದರ್ಶ ದಂಪತಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾವಿತ್ರಿಬಾಯಿ ಫುಲೆ ಅವರಿಗೆ, ಅವರು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾಯಿ ಫುಲೆ ಅವರು ಒಂದು ಬಲಿಜ ಸಮುದಾಯದ ಹೂ ಮಾರಾಟ ಮಾಡೋಂಥ ಒಂದು ಮಾಲಿ ಕುಟುಂಬದಲ್ಲಿ ಹುಟ್ಟಿದಂಥ ಇಬ್ಬರು ಅಲ್ಲಿನ ಸಾಂಪ್ರದಾಯತೆ, ಅಲ್ಲಿನ ಮಹಾರಾಷ್ಟ್ರದ ಒಂದು ಸಾಂಪ್ರದಾಯತೆ ಆಗಿನ ಕಾಲದಲ್ಲಿ ಒಂದು ಮನು ಸಂಸ್ಕೃತಿ ತಾಂಡವಾಡ್ತಾ ಇರ್ತದೆ ಮಹಾರಾಷ್ಟ್ರದಲ್ಲಿ. ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತಾರೆ ಅಂದರೆ ಸಾವಿತ್ರಿಬಾಯಿ ಫುಲೆ ಅವರು ತನ್ನ ಗಂಡ ಸಂಪೂರ್ಣವಾದಂಥ ಸಹಕಾರದೊಂದಿಗೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇವಳ ಒಂದು ಮುಂದುವರಿಕೆಗೆ ಕಾರಣ ಜ್ಯೋತಿಬಾಯಿ ಫುಲೆ ಅವರ ಅತ್ತೆ ಆದಂಥ ಸಗುಣಾಬಾಯಿ ಅವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತಾರೆ. ಸಾವಿತ್ರಿಬಾಯಿ ಫುಲೆ ಅವ್ರನ್ನ ವಿದ್ಯಾಭ್ಯಾಸ ಮೂಡಿಸ್ಬೇಕು ಅಂಥೇಳಿ ಅವರು ಬಹಳ ಸಹಕಾರ ನೀಡ್ತಾರೆ. ಯಾರು? ಸಗುಣಾಬಾಯಿ, ಜ್ಯೋತಿಬಾಯಿ ಫುಲೆ ಅವರ ಅತ್ತೆ, ಸೋದರತ್ತೆ. ಇದೇ ರೀತಿ ಮುಂದುವರಿತಾ ಆಗ ಈ ದೇಶದಲ್ಲಿ ಶೂದ್ರಾತಿ ಶೂದ್ರರು ಮತ್ತು ಅಸ್ಪೃಶ್ಯತೆಯಿಂದ ಬದುಕ್ತಿರುವಂತಹ ಜನಗಳಿಗೆ ಈ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಂಗೂ ಇರಲಿಲ್ಲ. ಯಾವುದೇ ರೀತಿಯಲ್ಲಿ ಕೂಡ ಅವರು ಮುನ್ನುಗ್ಗೋ ರೀತಿಯಲ್ಲಿ ಇರಲಿಲ್ಲ. ಎಲ್ಲ ಮನು ಸಂಸ್ಕೃತಿ ಕಟ್ಟಾದರೆಗಳು ಅಲ್ಲಿ ಜಾರಿಯಾಗಿತ್ತು ಮತ್ತು ಅದನ್ನು ಆಡಳಿತಾರೂಢವಾಗಿ ತಂದಿದ್ರು. ಇದನ್ನೆಲ್ಲ ಗಮನಿಸಿದಂಥ ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಸೂಕ್ಷ್ಮವಾಗಿ ಗಮನಿಸಿ, ಅಂದಿನ ಕಾಲದಲ್ಲಿ ಯಾವ ಒಂದು ಶಾಲೆಗಳು ಕೂಡ ಇರೋದಿಲ್ಲ. ಆ ಕಾಲದಲ್ಲಿ ಯಾರಪ್ಪ ಅಂದರೆ ಬರೀ ಬ್ರಾಹ್ಮಣ ಧರ್ಮದವರು ಮಾತ್ರ ಓದಬೇಕನ್ನೋ ಒಂದು ನಿಯಮ ಇರುತ್ತೆ. ಶೂದ್ರ, ಅಸ್ಪೃಶ್ಯ, OBC ಈ ದೇಶದಲ್ಲಿರೋಂಥ ಕಟ್ಟಕಡೆ ವ್ಯಕ್ತಿ ಕೂಡ ಯಾರು ಕೂಡ ಓದಂಥ ಒಂದು ಶಾಲೆ ಇರೋದಿಲ್ಲ. ಏನು ಶಾಲೆ? ಮನುಶಾಸ್ತ್ರದವರು ಅವ್ರನ್ನ ಹೋಗಿ ಕೇಳ್ತಾರೆ. ಯಾರು? ಬ್ರಾಹ್ಮಣ ವರ್ಗ ಪಟ್ಟಭದ್ರ ಹಿತಾಸಕ್ತಿಗಳು ಅಂದಿನ ಆಡಳಿತ ಮಾಡ್ತಿದ್ದಂತಹ ಮನುಧರ್ಮದವರು ಆಗ ಲಾರ್ಡ್ ಮೆಕಾಲೆ ಅವರನ್ನು ಕೇಳ್ತಾರೆ, ಸಾಹೇಬ್ರೇ, ಎಲ್ಲರೂ ದಯವಿಟ್ಟು ಕೇಳಿಸ್ಕೊಬೇಕು ವಿಚಾರ, ಯಾರೂ ಮಾತಾಡಬಾರ್ದು. ಸಾಹೇಬ್ರೇ, ಲಾರ್ಡ್ ಮೆಕಾಲೆ ಸಾಹೇಬ್ರೇ, ನೀವು ಶಾಲೆಗಳನ್ನು ಓಪನ್ ಮಾಡಲು ಅನುಮತಿ ಕೊಟ್ಟಿದ್ದೀರಾ, ಆದರೆ ಈ ದೇಶದ ಕಟ್ಟಕಡೆಯ ಸಮಾಜ ವ್ಯಕ್ತಿ ಶಾಲೆ ಸೇರಿದಾಗ ಶೂದ್ರ ಮತ್ತು ಅಸ್ಪೃಶ್ಯರೆಲ್ಲ ಉಳಿದು ಅವರು ಒಂದು ದಿನ ನಿಮ್ಮನ್ನೇ ಈ ದೇಶದಿಂದ ಒದ್ದು ಓಡಿಸ್ತಾರೆ ಅಂತೇಳಿ ಈ ದೇಶದ ಪಟ್ಟಭದ್ರ ಶಕ್ತಿಗಳು ಅವ್ರಿಗೆ ಹೇಳ್ತಾರೆ. ಆಗ ಲಾರ್ಡ್ ಮೆಕಾಲೆ ಸಾಹೇಬರು ಹೇಳ್ತಾರೆ, ನಾನು ಶಾಲೆ ಓಪನ್ ಮಾಡಿದ್ದೆ ಶೂದ್ರ ಮತ್ತು ಅಸ್ಪೃಶ್ಯ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಓದಿ ವಿದ್ಯಾಭ್ಯಾಸ ತಿಳಿದು ಮುಂದೆ ಬರಲಿ ಅಂತಾನೆ ನಾನು ಮಾಡಿದ್ದು. ಅವ್ರು ಯಾವಾಗ ಓದಿ ನನ್ನ ಒತ್ತು ಓಡಿಸ್ತಾರೋ ಆಗ ನಾನು ಹೆಮ್ಮೆ ಪಡ್ತೀನಿ ಅಂತೇಳಿ ಲಾರ್ಡ್ ಮೆಕಾಲೆ ಸಾಹೇಬರು ಹೇಳ್ತಾರೆ. ನೋಡಿ ಹೇಗಿದೆ ಇಲ್ಲಿ ಒಂದು ಹೀನಾಯ ಮನಸ್ಥಿತಿಗಳು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅಂಟಮಂದಿ ರೀತಿಯಲ್ಲಿ ವಾಸ ಮಾಡೋಂಥ ನಾವುಗಳು ಉದಾಸೀನ, ಅಸಡ್ಡೆ ಮನೋಭಾವ, ತಾರತಮ್ಯ ಮಾಡಿರ್ತಾರೆ ಬ್ರಾಹ್ಮಣ ವರ್ಗದವರು. ಹಾಗಾಗಿ ಇದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಶಾಲೆ ಪ್ರಾರಂಭ ಆಗುತ್ತೆ.
ಆಗ ಕ್ರೈಸ್ತ ಧರ್ಮದವರು ಮಿಷನರಿ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಆಗ ಇದನ್ನೆಲ್ಲ ಗಮನಿಸಿದಂತಹ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ನಾವು ಕೂಡ ಈ ಸಮಾಜದಲ್ಲಿ ಶೂದ್ರ ಅತಿಶೂದ್ರ ಅಸ್ಪೃಶ್ಯರಿಗೆ ಏನಾದರೂ ನಾವು ಮಾಡಲೇಬೇಕು ಅಂತೇಳಿ ಅವರು ಕೂಡ ಅನೇಕ ಒಂದು ಸಂದರ್ಶಗಳನ್ನು ಮಾಡಿ ಅವರು ಕೂಡ ಕೆಲವು ಶಾಲೆಗಳನ್ನು ಓಪನ್ ಮಾಡಿ ಒಂದು ಸ್ಕೂಲ್ಗಳನ್ನು ತೆರೀತಾರೆ. ಅದರಲ್ಲಿ ಯಾರು ಹೆಚ್ಚಾಗಿ ಓದೋದಂದರೆ ಸ್ಕೂಲ್ ತೆರೆದಾಗ ಸಾವಿತ್ರಿಬಾಯಿ ಫುಲೆ ಅವರು ಯಾರು ಕೂಡ ಶಾಲೆಗಳಿಗೆ ಪ್ರವೇಶ ಮಾಡೋದಿಲ್ಲ. ಮುಸ್ಲಿಂ ಸಮುದಾಯದವರು ಮತ್ತು ದಲಿತ ಸಮುದಾಯದವರು ಹೆಚ್ಚಾಗಿ ಶಾಲೆಗಳಲ್ಲಿ ಸೇರ್ತಾರೆ. ಕಾರಣ ಅಲ್ಲಿದ್ದಂಥ ಮಾನ್ ಜನಾಂಗದ ಮುಖಂಡರುಗಳು ಸಾವಿತ್ರಿಬಾಯಿ ಫುಲೆ ಅವರಿಗೆ ಬಹಳ ಸಹಕಾರ ನೀಡಿ ತನ್ನ ಮಕ್ಕಳನ್ನು ಶಾಲೆಗೆ ಓದಂಥ ಕೆಲಸ ಮಾಡಿದ್ರಿಂದ ಸಾವಿತ್ರಿಬಾಯಿ ಫುಲೆ ಅವರು ಬಹಳ ಸಂತೋಷ ಭರಿತರಾಗ್ತಾರೆ. ಕಾರಣ ಏನಂದರೆ ಮಾನ್ ಮತ್ತು ಮಹಾರ್ ಜಾತಿ ಅಸ್ಪೃಶ್ಯ ವರ್ಗದವರು ಸಹಕಾರ ನೀಡಿದಾಗ ಶಾಲೆಗಳು ಪ್ರಾರಂಭವಾಗಿ ವಿದ್ಯಾಭ್ಯಾಸವನ್ನು ಮಾಡೋಂಥ ಸಂದರ್ಭದಲ್ಲಿ ಕೇವಲ 9 ಜನ ಇದ್ದಂತಹ ಮಹಿಳೆಯರು 150 ಜನ ವಿದ್ಯಾರ್ಥಿಗಳು ಹೆಚ್ಚಾಗ್ತಾರೆ ಸಾವಿತ್ರಿಬಾಯಿ ಸ್ಕೂಲಿನಲ್ಲಿ. ಆಗ ಕಾರಣ ಏನಪ್ಪ ಅಂದರೆ ಅಲ್ಲಿ ಸ್ಕೂಲ್ಗಳು ತೆರೆಯುವಾಗ ಸ್ಕೂಲ್ ಕಟ್ಟಡಗಳು ಬಹಳ ವಿರಳ. ಹಾಗಾಗಿ ಅಲ್ಲಿ ಕೊಟ್ಟಂಥ ಸ್ಕೂಲ್ ಶಾಲೆಗಳನ್ನು ಕೊಟ್ಟಂಥ ಪಟ್ಟಭದ್ರ ಶಕ್ತಿಗಳು ಕೆಲವೊಂದು ಸಾರಿ ಶಾಲೆಗಳನ್ನು ಮುಚ್ಚುವಂಥ ಸ್ಥಿತಿ, ಆಮೇಲೆ ಬಹಳ ಲೇಟಾಗಿ ತೆರೆಯುವಂಥ ಕೆಲಸ ಮಾಡ್ತಾರೆ. ಮುಚ್ಚೋದು ತೆಗೆಯೋದು ಈ ಥರ ಬಹಳ ನೋವು ಉಂಟಾಗುತ್ತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ. ಇದೇ ರೀತಿ ಸಾಗಿ ಯಾರೇ ಬರಲಿ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಹೆಣ್ಣು ಮಗು ಏನಾದರೂ ಅರ್ಧ ಸೀರೆಯಲ್ಲಿ ಬಂದಾಗ ತನ್ನ ಮನೆಗೆ ತನ್ನ ಸೀರೆಯನ್ನು ಕೊಡುವಂಥ ಒಂದು ಮಹಿಳಾ ಆದರ್ಶ ವ್ಯಕ್ತಿ ಸಾವಿತ್ರಿಬಾಯಿ ಫುಲೆ ಅವರು. ಯಾರು ಹಸಿವಿನಿಂದ ಬಂದಂಥ ಸಾವಿತ್ರಿಬಾಯಿ ಫುಲೆ ಅವರು ಅವರ ಹಿಂದೆ ಮುಂದೆ ನೋಡದೆ ಅವರಿಗೆ ಊಟ ಹಾಕಿ ಯಾವುದೇ ಜಾತಿ, ಯಾವುದೇ ಕುಲ, ಯಾವುದೇ ಧರ್ಮ ಆಗಲಿ ಅಂಥ ಮಹಿಳೆ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸಾಗ್ತಾ ಇರುತ್ತೆ. ಅಲ್ಲಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅನೇಕ ಕಿರುಕುಳಗಳು, ತೊಂದರೆಗಳು ಕೂಡ ನೀಡ್ತಾರೆ. ಯಾರು ಈ ಒಂದು ಪಟ್ಟಭದ್ರ ಸಂಪ್ರದಾಯ ವ್ಯಕ್ತಿಗಳು. ಇದನ್ನೆಲ್ಲ ಗಮನಿಸಿ ಜ್ಯೋತಿಬಾ ಫುಲೆ ಅವರು ಸಂಪೂರ್ಣವಾದ ಸಹಕಾರ ನೀಡಿ ಅವರು ಹಾಗೇ ಮುಂದುವರಿತಾರೆ. ಈ ದೇಶದಲ್ಲಿ ಬಾಲ್ಯ ಪದ್ಧತಿ, ಜಾತಿ ಪದ್ಧತಿ, ಅಂತರ್ಜಾತಿ ಪದ್ಧತಿ ಮತ್ತು ಸತಿಗಮನ ಪದ್ಧತಿ ಥರ ಅನೇಕ ಕೆಲಸಗಳನ್ನು ಹೋರಾಡಿ ಈ ಒಂದು ಅನಿಷ್ಟ ಪದ್ಧತಿಗಳನ್ನೆಲ್ಲ ಸ್ಟಾಪ್ ಮಾಡೋಂಥ ಕೆಲಸ ಸಾವಿತ್ರಿಬಾಯಿ ಫುಲೆ ಅವರು ಮಾಡ್ತಾರೆ. ನೋಡಿ ಹೇಗಿದೆ, ಒಂದು ಹೆಣ್ಣು ಬೇರೆ ಸಮುದಾಯವನ್ನು ಮದುವೆ ಆಗಂಗಿರಲಿಲ್ಲ. ಆಗ ಬ್ರಾಹ್ಮಣ ವರ್ಗದವರೇ ಆಗಬೇಕು, ಶೂದ್ರರೇ ಆಗಬೇಕಾಗಿತ್ತು. ಈ ರೀತಿ ಇದ್ದಾಗ ಒಂದು ಬ್ರಾಹ್ಮಣ ಮಹಿಳೆ ಗಂಡ ಸತ್ತ ನಂತರ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಅವರು ನೀಡಿದ ನಂತರ ತಾನು ವಿಧವೆ ಅನ್ನೋದು ಗೊತ್ತಾಗ್ಬಿಟ್ಟು ಆ ಹೆಣ್ಣು ಮಗು ಬಹಳ ನೋವು ಬೀಳುತ್ತೆ. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಆತ್ಮಹತ್ಯೆ ಮಾಡಲು ತೀರ್ಮಾನ ಮಾಡ್ತಾರೆ, ಗಂಡು ಮಗ ಜನ್ಮ ನೀಡಿ. ಕಾರಣ ಈ ಸಮಾಜದಲ್ಲಿರುವಂಥ ಹೀನಾಯ ಪರಿಸ್ಥಿತಿನ ಎದುರಿಸಲಾರದೆ ಆ ಹೆಣ್ಣು ಮಗುನ ಬಾವಿನಲ್ಲಿ ಎಸೆಗೆ ಹೋದಾಗ ಇದನ್ನು ಗಮನಿಸಿದ ಸಾವಿತ್ರಿಬಾಯಿ ಫುಲೆ ಅವರು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಆ ಮಗುವನ್ನು ದತ್ತು ಪಡೆದು ತಂದು ಸಾಕ್ತಾರೆ. ಆ ಸಾಕುವ ಮಗನೇ ಯಶವಂತ್ ಅಂತೇಳಿ ಸಾವಿತ್ರಿಬಾಯಿ ಫುಲೆ ಅವರು ಪೋಷಣೆ ಮಾಡಿದಂಥ ಮಗ. ಅವನ್ನ ಓದಿಸಿ ಒಳ್ಳೆ ಡಾಕ್ಟರ್ ಮಾಡ್ತಾರೆ. ಡಾಕ್ಟರ್ ಮಾಡೋ ಸಂದರ್ಭದಲ್ಲಿ ಈ ದೇಶದಲ್ಲಿ 1996ರಲ್ಲಿ ಕ್ಷಾಮ ಬರುತ್ತೆ ಈ ದೇಶಕ್ಕೆ. ಕ್ಷಾಮ ಮೀನ್ಸ್ ಬರಗಾಲ ಬಂದ್ಬಿಡುತ್ತೆ ಈ ದೇಶದಲ್ಲಿ. ಅದನ್ನು ಕೂಡ ಬರಗಾಲದ ಸಮಯದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಅಲ್ಲಲ್ಲಿ ನೀರು ಕೊಳಗಳನ್ನು ಕಟ್ಟಿ, ಕಟ್ಟಡಗಳನ್ನು ಕಟ್ಟಿ ನೀರು ಕುಡಿಯುವಂಥ ವ್ಯವಸ್ಥೆ, ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಬಹಳ ಯಾವುದೇ ಸಮುದಾಯದವರು ಕೂಡ ಹತಾಶರಾಗೋ ರೀತಿಯಲ್ಲಿ ಮಾಡಿಕೊಡ್ತಾರೆ ಸಾವಿತ್ರಿಬಾಯಿ ಫುಲೆ. ಎಂಥ ಒಂದು ಕರುಣಾಮಯಿ ಸಾವಿತ್ರಿಬಾಯಿ ಫುಲೆ ಅವರು. ಈ ರೀತಿ ಸಾಗುತ್ತಾ ಒಂದು ದಿನ ಈ ದೇಶದಲ್ಲಿ ಪ್ಲೇಗ್ ಬಂದ್ಬಿಡುತ್ತೆ. ಪ್ಲೇಗ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಅಂದಿನ ಕಾಲದಲ್ಲಿ ಪ್ಲೇಗ್ ಅನ್ನೋ ಒಂದು ಮಾಯಿ ರೋಗ ಬರುತ್ತೆ.
ಅಂದಿನ ಸಂದರ್ಭದಲ್ಲಿ ಒಂದು ಕಡೆ ಪ್ಲೇಗು, ಒಂದು ಕಡೆ ಕ್ಷಾಮ ಇರುತ್ತೆ ಈ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ. ಆಗ ಅದನ್ನೆಲ್ಲ ಯಾವ ರೀತಿಯಲ್ಲಿ ಬಹಳ ಸುಖಕರವಾಗಿ ಅದನ್ನು ಸವಿಸ್ತಾರವಾಗಿ ಸಾವಿತ್ರಿಬಾಯಿ ಫುಲೆ ಅವರು ಮುನ್ನಡೆಸ್ತಾರೆ ಅಂದರೆ ನೋಡಿ, ಆದರ್ಶ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರು. ಅದನ್ನೆಲ್ಲ ಪ್ಲೇಗ್ ಸಂಬಂಧದಲ್ಲಿ ಆ ವಿಚಾರದಲ್ಲಿ ತನ್ನ ಮಗ ಅಮೆರಿಕದಲ್ಲಿ ಇರ್ತಾರೆ, ಅವ್ರನ್ನ ಕರೆಸಿ ಯಾವುದೇ ವ್ಯಕ್ತಿ ಇಂದಿನ ದಿನಗಳಲ್ಲಿ ನಾವು ಮುಟ್ಟೋದಕ್ಕೆ ಹಿಂಜರಿತೀರಿ, ಆದರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ, ಯಶವಂತ ಸಾಹೇಬ್ರವರು ತನ್ನ ಆರೋಗ್ಯ ಕೂಡ ಲೆಕ್ಸದೆ ಎಲ್ಲರಿಗೂ ಸೇವೆಯನ್ನು ಕೊಡ್ತಾರೆ ಅವರು. ಈ ರೀತಿಯಲ್ಲಿ ಮುಂದುವರಿತಾ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಈ ದೇಶದಲ್ಲಿ ಬಹಳ ಹೀನಾಯ ಸ್ಥಿತಿನಲ್ಲಿ ಕಾಣ್ತಾರೆ ಕೆಲವು ಸಂಪ್ರದಾಯ ವ್ಯಕ್ತಿಗಳು. ಅವರು ಶಿಕ್ಷಕಿಯಾದಾಗ ಅವರು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು, ಬ್ರಾಹ್ಮಣ ಮನು ಸಂಸ್ಕೃತಿಯವರು ಅವರು ಹೋಗುವಾಗ ಕೆಸರಿರ್ಚೋದು, ಸಗಡಿಯಲ್ಲಿ ಹಾಕೋದು, ಕಲ್ಲಲ್ಲಿ ಹೊಡೆಯೋದು, ಬಹಳ ಅವಮಾನ ಮಾಡ್ತಾರೆ. ಆದರೆ ಅವರು ದುಡ್ಡಿಗೆಡೋದಿಲ್ಲ. ಅವರು ಬಂದು ಒಂದಿನ ಹೇಳ್ತಾರೆ, ನಾನು ಶಾಲೆಗೆ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಹೇಳಿಕೊಡಲು ಹೋದಾಗ ನನ್ನ ಮೇಲೆ ಸಾಂಪ್ರದಾಯ ವ್ಯಕ್ತಿಗಳು ನನ್ನ ಮೇಲೆ ಎಲ್ಲ ರೀತಿಯಲ್ಲಿ ಅವಮಾನಗೊಳಿಸ್ತಾರೆ ಅಂತೇಳಿ ಮಾನ್ಯ ಜ್ಯೋತಿಬಾ ಫುಲೆ ಅವರ ಹತ್ರ ಅವರು ರಿಕ್ವೆಸ್ಟ್ ಮಾಡ್ತಾರೆ, ನೀವು ಎದೆ ಗುಂದು ಬೇಡ, ಯಾವುದೇ ಕಾರಣಕ್ಕೂ ಏನು ಭಯ ಪಡಬೇಡ, ಹೋಗುವಾಗ ಒಂದು ಸೀರೆ ತಗೊಂಡೋಗು, ಬರುವಾಗ ದಾರಿನಲ್ಲಿ ಒಂದು ಸೀರೆ ಹುಟ್ಟು ಬಾ ನೀನು ಅಂತೇಳಿ ಧೈರ್ಯ ತುಂಬಿದಂಥ ವ್ಯಕ್ತಿ ಜ್ಯೋತಿಬಾ ಫುಲೆ ಸಾಹೇಬರು. ಈ ರೀತಿಯಾಗಿ ದೇಶದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದಂತಹ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮೆಲ್ಲರಿಗೂ ಆದರ್ಶ ಆಗಿದ್ದಾರೆ. ನಾವು ಎಂದೂ ಕೂಡ ಈ ದೇಶದಲ್ಲಿ ನಾವು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ನಾರಾಯಣ ಗುರು, ಪೆರಿಯಾರ್, ಕುವೆಂಪು, ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಯಾರನ್ನೂ ಕೂಡ ನಾವು ಮರೆಯಂತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಸೋದರ ಸಹೋದರಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಜನ್ಮದಿನಾಚರಣೆ ಅಂಗವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಪ್ರಜಾ ವಿಮೋಚನಾ ಚಳವಳಿ ಹಲವಾರು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು ಶಿವಕುಮಾರ್ ನೇತೃತ್ವದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಬಹಳಷ್ಟು ಬೇಗನೆ ಅವರು ಎರಡು ಅದ್ದೂರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಕಷ್ಟ ಸುಖಗಳಲ್ಲಿ ನಮ್ಮ ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ನಾಯಕರುಗಳು, ಮುಖಂಡರು, ಕಾರ್ಯಕರ್ತರು ಅವರಿಗೆ ಧನ್ಯವಾದ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒದಗಿಸ್ತಾ ಜೈ ಭೀಮ್, ಜೈ ಸಂವಿಧಾನ. ಎಲ್ಲರೂ ನಿಂತ್ಕೊಳ್ರಿ. ಹಾಗೆ ಶಿವ ಹಾಕೊಳ್ಳಿ
ಆದ್ಮೇಲೆ ನಿಂತ್ಕೊಳ್ಬೇಕು. ಹಾಂ, ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ. ನೋಡಿ ಎಕ್ಸ್ಕ್ಯೂಸ್ ಮೀ, ಹಲೋ. ಧನ್ಯವಾದ.